ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿಗಳೆಲ್ಲ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಾನು ಮಾಡ್ತಿರೋಂತಹ ಒಂದು ವಿಡಿಯೋ ಇದು ರಿಸಲ್ಟ್ಸ್ ಕುರಿತಿರುತ್ತೆ. ಫಲಿತಾಂಶದ ಬಗ್ಗೆ 4 ನಿಗಮ ಮಂಡಳಿಗಳು, ಓಕೆ, 4 ನಿಗಮ ಮಂಡಳಿಗಳಲ್ಲಿ ಫಲಿತಾಂಶ ಬಿಟ್ಟಿರೋದ್ರಲ್ಲಿ ಕೆಇ ಅವರು ಅಬ್ಜೆಕ್ಷನ್ಸ್ಗೆ ಒಂದು ನೋಟಿಸ್ನ ಕಳಿಸಿದ್ದಾರೆ. ಏನು ಅಬ್ಜೆಕ್ಷನ್ಸ್? ಯಾವತ್ತು 11ನೇ ತಾರೀಕು ಕಳಿಸಿದ್ದಾರೆ. ನಾನು ಇವತ್ತು 13ನೇ ತಾರೀಕು ವಿಡಿಯೋ ಮಾಡ್ತಾ ಇದ್ದೀನಿ, ಸ್ವಲ್ಪ ಲೇಟ್ ಆಯಿತು, ಕ್ಷಮಿಸಿ. ನೀವು ಬರ್ತಿರೋಂಥ ಎಕ್ಸಾಮ್ಸ್ ಅಕ್ಟೋಬರ್ ತಿಂಗಳು ನವೆಂಬರ್ ತಿಂಗಳಲ್ಲಿ ಬರ್ದಿದ್ದೀರಾ, ಓಕೆ. ಇದ್ರದ್ದು ಫಲಿತಾಂಶ 7ನೇ ತಾರೀಕು ಅವರು ಬಿಟ್ಟಿರ್ತಾರೆ, ಓಕೆ. ಬಟ್ ಈಗ ಬಿಟ್ಟಿರೋಂತಹ ಫಲಿತಾಂಶ ಲಿಂಕ್ ಏನೋ ಸ್ಕೋರ್ ಲಿಸ್ಟ್ ಚೆಕ್ ಮಾಡೋದಕ್ಕೆ ಬಿಟ್ಟಿದ್ದಾರೆ ಗೆಳೆಯರೆ, ಓಕೆ. ಸ್ಕೋರ್ ಲಿಂಕ್ನ ಬಿಟ್ಟಿದ್ದಾರೆ. ಆ ಸ್ಕೋರ್ ಲಿಂಕ್ ಹೇಗಿರುತ್ತೆ ಅಂತಂದರೆ, ನಿಮಗೆ ಈ ಥರ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಡೈರೆಕ್ಟಾಗಿ 4 ಡಿಪಾರ್ಟ್ಮೆಂಟ್ದು ನಿಮ್ಮ ಪ್ರೊಫೆಷನಲ್ ಸ್ಕೋರ್ ಲಿಸ್ಟ್ ಅಂತ ನಿಮ್ಮ ಅಪ್ಲಿಕೇಶನಿನ ರಿಸಲ್ಟ್ಸ್ ನೀವೇ ಚೆಕ್ ಮಾಡಬೇಕಾಗುತ್ತೆ. ಸ್ಟಾರ್ಟಿಂಗ್ ಅಪ್ಲಿಕೇಶನ್ ನಂಬರ್ ಹಾಕಬೇಕು, ಅಪ್ಲಿಕೆಂಟ್ ನೇಮ್ ಅದು 5 ಡಿಜಿಟ್ಸ್ 5 ಲೆಟರ್ಸ್ ಹಾಕಿದ್ರೆ ಸಾಕು. ಆದಮೇಲೆ ಡೇಟ್ ಆಫ್ ಬರ್ತ್, ಕಂಪ್ಲೀಟ್ ಡೇಟ್ ಆಫ್ ಬರ್ತ್, ಅದು DDMM YYYY ಫಾರ್ಮ್ಯಾಟಲ್ಲಿ ಹಾಕಬೇಕು. ಆದಮೇಲೆ ಈ ಕ್ಯಾಪ್ಚಾ ಎಂಟರ್ ಮಾಡಿಬಿಟ್ಟು ನೀವು ಲಾಗಿನ್ ಮಾಡಿದ್ರೆ ನಿಮ್ಮ ಸ್ಕೋರ್ ಲಿಸ್ಟ್ ಬರುತ್ತೆ, ಓಕೆ. ಬಟ್ ಈ ಸ್ಕೋರ್ ಲಿಸ್ಟ್ ಕುರಿತು 2 ಇಂಪಾರ್ಟೆಂಟ್ ಪಾಯಿಂಟ್ ಏನು, ತುಂಬ ಜನ ವಿದ್ಯಾರ್ಥಿಗಳದ್ದು ಸ್ಕೋರು ಕರೆಕ್ಟಾಗಿ ಬಂದಿಲ್ಲ, ಒಂದು ಪ್ರಾಬ್ಲಮ್. ಆ್ಯಂಡ್ ಕೆಲವೊಬ್ರದ್ದು ಸ್ಕೋರೇ ಕಾಣ್ತಾ ಇಲ್ಲ, ಏನು ಸ್ಕೋರ್ ಮಿಸ್ಸಿಂಗ್ ಅಂತ ಕರೀತಾರೆ, ಓಕೆ. ಸಾರಿ, ಏನಾಗಿದೆ, ಸ್ಕೋರೇ ಮಿಸ್ಸಿಂಗ್ ಆಗೋಗಿದೆ, ಓಕೆ. ಸ್ಕೋರ್ ಮಿಸ್ಸಿಂಗ್ ಆಗೋಗಿದೆ. ಇದ್ರ ಕುರಿತು ಈ ಥರ ಸ್ಕೋರ್ ಮಿಸ್ಸಿಂಗ್ ಆಗಿರೋದು ರಿಸಲ್ಟ್ಸ್ದು ಹೇಗೆ ಪಡಿಬೇಕು, ಹಾಗೆ ಸ್ಕೋರು ಕರೆಕ್ಟಾಗೇ ಬಂದಿಲ್ಲ. ನಾನು OMR ಕಾಪಿಗೆ ಚೆಕ್ ಮಾಡಿದ್ದೀನಿ, OMR ಕಾಪಿ ವಿತ್ ಫೈನಲ್ ರಿವೈಸ್ಡ್ ಕೀ ಆನ್ಸರ್ಸ್, ಫೈನಲ್ ರಿವೈಸ್ಡ್ ಕೀ ಆನ್ಸರ್ಸ್ ಜೊತೆ ನನ್ನ ಕಂಪ್ಯಾರಿಸನ್ ಮಾಡಿದ್ದೀನಿ OMR ಜೊತೆ. ಅಲ್ಲಿ ಬಂದಿರೋಂತಹ ಮಾರ್ಕ್ಸು ನನಗೆ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಏನು ಮಾಡಬೇಕು? ಇವೆರಡು ಇಂಪಾರ್ಟೆಂಟ್ ಪಾಯಿಂಟ್ಸ್ ಬಗ್ಗೆ ಅವರು ನಮಗೆ ಒಂದು ಲಿಂಕ್ಸನ್ನು ಬಿಟ್ಟಿದ್ದಾರೆ. ಏನು ನೋಡೋಣ ಅದನ್ನು. ಫಸ್ಟ್ ನಾವು ರಿಸಲ್ಟ್ಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಮ್ಗೆ ಈ ಥರ ಕಾಣುತ್ತೆ. ನೀವು ರಿಸಲ್ಟ್ಸ್ ನೋಡಬೇಕು ಅಂತ ಅಂದಾಗ ಇದೊಂದು ಡಿಸ್ಪ್ಲೇ ಬಾಕ್ಸ್ ಓಪನ್ ಆಗುತ್ತೆ. ಅದು ಯಾವ ಥರ ಕಾಣುತ್ತೆ ಅಂದರೆ, ನಿಮ್ಮ ರಿಸಲ್ಟ್ ಶೀಟ್ ಈ ಥರ ಕಾಣುತ್ತೆ ನೋಡಿ. ಇಲ್ಲಿ ಮೇಲೆ ಈ ಥರ ಡಿಪಾರ್ಟ್ಮೆಂಟ್ ಹೆಸರಿರುತ್ತೆ, ಓಕೆ. ಡಿಪಾರ್ಟ್ಮೆಂಟ್ ಹೆಸರಿರುತ್ತೆ, ಪ್ಲಸ್ ಕೆಳಗಡೆ ನಿಮಗೆ ಇಲ್ಲಿ ಡಿಪಾರ್ಟ್ಮೆಂಟ್ ಯಾವ್ದು ಅಪ್ಲೈ ಮಾಡಿದ್ರೆ ಅನ್ನೋದಿರುತ್ತೆ, ಮತ್ತು ಆ ಪೊಸಿಷನ್ ನೇಮ್ ಮತ್ತು ನಿಮ್ಮ ಅಪ್ಲಿಕೇಶನ್ ನಂಬರ್, ಫುಲ್ ಕ್ಯಾಂಡಿಡೇಟ್ ಫುಲ್ ನೇಮ್ ಆ್ಯಂಡ್ ಡೇಟ್ ಆಫ್ ಬರ್ತ್ ಏನು ಹಾಕಿರ್ತಾರೆ ಅದು ತೋರಿಸುತ್ತೆ. ಹಾಗೂ ನಿಮ್ಮ ರಿಸಲ್ಟ್ಸಿನ ಪಟ್ಟಿ ಈ ಥರ ತೋರಿಸುತ್ತೆ. ಇನ್ ಕೇಸ್ ಈ ಥರ ನಿಮ್ಮ ರಿಸಲ್ಟ್ಸ್ ತೋರಿಸಿಲ್ಲ, ಇವಾಗ ತೋರಿಸಿರೋ ರಿಸಲ್ಟ್ಸ್ನ ನೀವು ನಿಮ್ಮ OMR ಜೊತೆ ಕಂಪೇರ್ ಮಾಡಿ ಮರಿಬೇಡಿ, ಓಕೆ. OMR ಕಾಪಿ ಜೊತೆ ಅಲ್ಲಿ ಬಂದಿರೋ ಅಂಥ ರಿಸಲ್ಟ್ಸು ಇಲ್ಲಿ ಬಂದಿರೋ ರಿಸಲ್ಟ್ಸು ಕರೆಕ್ಟಾಗಿ ಬಂದಿದೆನಾ ಇಲ್ಲ ಅಂತ ಒಂದು ಸಲ ಚೆಕ್ ಮಾಡಿ, ಓಕೆ. ಈ ರಿಸಲ್ಟ್ಸ್ನ ನೀವು ಚೆಕ್ ಮಾಡಿದ ನಂತರ ನಿಮ್ದೇನೋ ಮಿಸ್ ಮ್ಯಾಚ್ ಇದೆ, ಇಲ್ಲ ಕೆಲವೊಬ್ರದ್ದು ಬರೀ ಫಸ್ಟ್ ಸ್ಪೆಸಿಫಿಕ್ ಪೇಪರ್, ಇದನ್ನು ಸ್ಪೆಸಿಫಿಕ್ ಪೇಪರ್ ಅಂತ ಕರಿತೀವಿ. ಇದು ಜನರಲ್ ಆಗಿ ಬರ್ದಿರೋ ಅಂಥ ಪೇಪರ್, ಜನರಲ್ ಕನ್ನಡ ಪೇಪರ್, ಓಕೆ, ಜನರಲ್ ಪೇಪರ್, ಓಕೆ. ಕೆಲವೊಂದು ಪೋಸ್ಟ್ಗೆ ಮ್ಯಾಕ್ಸಿಮಮ್ 200 ಮಾರ್ಕ್ ಇದೆ, ಕೆಲವೊಂದು ಪೋಸ್ಟ್ಗೆ 100 ಮಾರ್ಕ್ ಇದೆ. ಅದ್ರ ಬಗ್ಗೆ ಕನ್ಫ್ಯೂಸ್ ಆಗಬೇಡಿ. ಅಲ್ಲಿ ಅವ್ರು ಎಷ್ಟು ಮೆನ್ಷನ್ ಮಾಡಿದ್ದಾರೆ ಅದಕ್ಕೆ ನಿಮ್ಮ ಸ್ಕೋರ್ ಎಷ್ಟು ಬಂದಿದೆ ಅದನ್ನು ನೋಡ್ಕೊಳ್ಳಿ. ಆದ ನಂತರ ನಿಮಗೆ ಇಲ್ಲೊಂದು ಐಕಾನ್ ಕೊಟ್ಟಿದ್ದಾರೆ, ಯಾವುದೇ ಪತ್ರಿಕೆ ಅಂದರೆ ಯಾವುದೇ ಪೇಪರ್ ಸ್ಕೋರ್ ಕಾಣಿಸದಿದ್ದರೆ ನಿಮ್ಮ ನೋಂದಣಿ ಸಂಖ್ಯೆಯನ್ನು ನಮೂದಿಸಲು ಇಲ್ಲಿ ಕ್ಲಿಕ್ ಮಾಡಿ. ಇಫ್ ಎನಿ ಸಬ್ಜೆಕ್ಟ್ ಸ್ಕೋರ್ ಇಸ್ ಮಿಸ್ಸಿಂಗ್ ಕ್ಲಿಕ್ ಹಿಯರ್ ಟು ಅಪ್ಡೇಟ್ ಯುವರ್ ರಿಜಿಸ್ಟರ್ ನಂಬರ್ ಅಂತದೆ. ಈ ಎನೇಬಲ್ ಆಪ್ಷನ್ ಅನ್ನು ಎನೇಬಲ್ ಮಾಡಿದ್ರೆ, ಓಕೆ, ಆಗ ನಿಮಗೆ ಈ ಥರ ಕಾಣುತ್ತೆ. ಸಬ್ಜೆಕ್ಟ್ ತೋರಿಸುತ್ತೆ, ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು, ಆದಮೇಲೆ ನಿಮ್ಮ ಹಾಲ್ ಟಿಕೆಟನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದು PDF ಫಾರ್ಮೆಟಲ್ಲಿ ಅಪ್ಲೋಡ್ ಮಾಡಿದ ನಂತರ ನೀವು ಅಪ್ಡೇಟ್ ರಿಜಿಸ್ಟರ್ ನಂಬರ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ರಿಸಲ್ಟ್ಸಿಂದು ರಿಕ್ವೆಸ್ಟ್ ಏನಿದೆ ಅಲ್ಲ, ಯಾವ್ದಾವ್ದು ಸ್ಕೋರ್ ಕಾಣ್ತಾ ಇಲ್ಲ ಆ ಸ್ಕೋರು ಆ ಸ್ಪೆಸಿಫಿಕ್ ಪೇಪರ್ದು ಈ ಪರ್ಟಿಕ್ಯುಲರ್ ಕ್ಯಾಂಡಿಡೇಟ್ ನಂಬರು ಡೈರೆಕ್ಟಾಗಿ KAದವ್ರಿಗೆ ಹೋಗುತ್ತೆ, ಓಕೆ. ಅವರು ಅದನ್ನು ನೋಡಿಕೊಂಡು ನಮಗೆ ಕರೆಕ್ಷನ್ ಮಾಡಿ ಕೊಡ್ತಾರೆ ಗೆಳೆಯರೆ, ಓಕೆ. ಸೊ ಇದು 2 ಪಾಯಿಂಟ್ಸಿನ ಕ್ಲಾರಿಫಿಕೇಶನ್. ಇದು ಯಾವಾಗಿನ ತನಕ ಮಾಡ್ಬೇಕು ನಾವು? ಇಂಪಾರ್ಟೆಂಟ್ ಡೇಟ್ಸ್ ಬಗ್ಗೆ ಮಾತಾಡಿದ್ರೆ ನೋಡಿ, ಡೇಟ್ ಫಸ್ಟ್ ನಾವು ಏನು ಇವಾಗ ತೋರಿಸಿದ್ದೆ ಆ ಪರ್ಟಿಕ್ಯುಲರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ, ಆ ಎನೇಬಲ್ ಮಾಡಿದೆ, ನಿಮ್ಮ ರಿಜಿಸ್ಟರ್ ನಂಬರ್ನ ಅಪ್ಡೇಟ್ ಮಾಡಿದೆ, ಮಿಸ್ಸಿಂಗ್ ಸ್ಕೋರ್ ಮಾತ್ರ ಕಂಡು ಬರುತ್ತೆ. ಅದು ನಿಮ್ಮ ಡೇಟ್, ಫೈನಲ್ ಡೇಟ್ ನೀವು ಸಬ್ಮಿಟ್ ಮಾಡಬೇಕಿದ್ದು ಇವತ್ತೇ ಲಾಸ್ಟ್, ಅದು 14ನೇ ತಾರೀಕು ಮಾರ್ಚ್. ಸೊ ಅಷ್ಟರೊಳಗೆ ನಿಮ್ಮ ಸ್ಕೋರ್ ಕಾಣ್ತಾ ಇಲ್ಲ ಅಂತ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಡೀಟೇಲ್ಸ್ನ ಅಪ್ಡೇಟ್ ಮಾಡಿ, ಓಕೆ. ಅಪ್ಲೋಡ್ ಮಾಡಿದ್ದೆ ನಿಮ್ಮ ರಿಸಲ್ಟ್ಸ್ ಮತ್ತೆ ನೆಕ್ಸ್ಟಲ್ಲಿ ಬಿಡ್ತಾರೆ. ಮತ್ತೆ ತಾತ್ಕಾಲಿಕ ಫಲಿತಾಂಶದ ಬಗ್ಗೆ ಆಕ್ಷೇಪಣೆ.
ಟೆಂಪ್ರವರಿ ರಿಸಲ್ಟ್ಸ್ ಬಗ್ಗೆ ಯಾವಾಗ ಬಿಡ್ತಾರೆ, ಪ್ರಕಟಿಸಲಾಗಿರುವ ತಾತ್ಕಾಲಿಕ ಫಲಿತಾಂಶದ ಬಗ್ಗೆ ಆಕ್ಷೇಪಣೆಗಳಿದ್ದಲ್ಲಿ ದಿನಾಂಕ 15/3/2024ರಿಂದ 20/3/2024ರೊಳಗೆ ಪ್ರಾಧಿಕಾರದ ಆಕ್ಷೇಪಣೆ ಲಿಂಕ್ ಮೂಲಕ ಸಲ್ಲಿಸಬಹುದು. ಅಂದ್ರೆ ಅವ್ರು ಇನ್ನೂ ಒಂದು ಲಿಂಕ್ ಬಿಡ್ತಾರೆ, ಆ ಲಿಂಕ್ ಮೂಲಕ ನೀವು ನಿಮ್ಮ ರಿಸಲ್ಟ್ಸ್ ಬಗ್ಗೆ ಡಾಟಾನ ಅಪ್ಡೇಟ್ ಮಾಡ್ಬೋದು ಗೈಸ್. ಓಕೆ, ಸೊ ಈ ಲಿಂಕು ನಮ್ಗೆ ಇನ್ನೂ ಬಿಟ್ಟಿಲ್ಲ, ಬಿಡ್ತಾರೆ 15/3 ಬಿಡ್ತೀನಿ ಅಂತ ಕೊಟ್ಟಿದ್ದಾರೆ. ಸೊ ನಾಡಿದ್ದೊಳಗಡೆ ಅವರು ಬಿಡಬೇಕು. ಸೊ ಇದ್ರ ಬಗ್ಗೆ ನಾವು ವೆಯ್ಟ್ ಮಾಡೋಣ, ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ. ಓಕೆ, ಸೊ ಆಗಿನ ತನಕ ನೀವು ಇವಾಗ ಮಾಡಬೇಕಿರೋ ಅಂತಹ ಕೆಲಸವನ್ನು ಈಗ ಮಾಡ್ಕೊಳ್ಳಿ, ಸೊ ದಟ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಗೈಸ್. ಓಕೆ, ಸೊ ಇಷ್ಟೇ ಹೇಳ್ತಾ ನಾನು ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ಇನ್ನು ಯಾರ್ದು ಏನಾದ್ರು ಕನ್ಸರ್ನ್ ಇತ್ತು ಅಂತಂದ್ರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಓಕೆ, ನೀವು ಕಂಟಿನ್ಯೂಸ್ ಆಗಿ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಗೈಸ್ ಅಂಡ್ ವಿಶ್ ಯು ಆಲ್ ದಿ ಬೆಸ್ಟ್.